IPOಗೆ ಅಪ್ಲೈ ಮಾಡೋದು ಹೇಗೆ? ಓಕೆ, ಇದನ್ನು ತಿಳಿಬೇಕಂದ್ರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕಾಗುತ್ತೆ ಗೈಸ್, ಓಕೆನಾ. ಆ್ಯಂಡ್ ಸ್ವಾಗತ ಸುಸ್ವಾಗತ ಒಂದು ಹೊಸ ವಿಡಿಯೋಗೆ. ಜೈ ಶ್ರೀರಾಮ್ ಎಲ್ರಿಗೂ. ಆ್ಯಂಡ್ ಈ ವಿಡಿಯೋದಲ್ಲಿ ಇವತ್ತು ಏನು ಹೇಳ್ತೀನಪ್ಪ ಅಂದರೆ, ಸ್ಟಾಕ್ ಮಾರ್ಕೆಟಲ್ಲಿ IPOಗೆ ಅಪ್ಲೈ ಮಾಡೋದು ಹೇಗಂತ ಹೇಳ್ತೀನಿ, ಓಕೆನಾ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯಾಕಪ್ಪ ಅಂದರೆ ಸ್ಕಿಪ್ ಮಾಡಿದ್ರೆ ಒಂದೊಂದು ಸ್ಟೆಪ್ಸ್ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆ್ಯಂಡ್ IPOಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ ಏನೆಲ್ಲ ಸಿಂಪಲ್ಲು. ಒಂದು ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕು, ಯಾವುದಾದ್ರೂ ಇರಲಿ. ಗ್ರೋ, ಏಂಜಲ್ ಒನ್ ಮತ್ತು ಝೀರೋದಾ, ಇದರಲ್ಲಿ ಯಾವುದೋ ಒಂದು ಡಿಮ್ಯಾಟ್ ಅಕೌಂಟ್ ಇದ್ದರೆ ಸಾಕು, ನೀವು IPOಗೆ ಅಪ್ಲೈ ಮಾಡ್ಬೋದು. ಹಾಗೆ ಮತ್ತು UPI ID ಇಂದನೇ ಅಪ್ಲೈ ಮಾಡಬೇಕಾಗುತ್ತೆ ಗೈಸ್, ಓಕೆನಾ. ಈಗ ನಾರ್ಮಲಾಗಿ ಒಂದೊಂದು IPOಸ್ ಪ್ರೈಸು 14,000 15,000 ಅಂತ ಇರುತ್ತೆ, ನಾರ್ಮಲ್ IPO ಪ್ರೈಸು. ಆ್ಯಂಡ್ SME IPO ನೋಡಿದ್ರೆ 1 lakh ಮೇಲೆ ಇರುತ್ತೆ. ಅದಕ್ಕೆ ಅಪ್ಲೈ ಮಾಡಬೇಕಪ್ಪ ಅಂದರೆ ನಿಮ್ಮ ಹತ್ರ ಕರೆಂಟ್ ಅಕೌಂಟ್ ಇರಬೇಕು, ಇಲ್ಲಾಂದರೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ಮಾಡ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾರ್ಮಲ್ IPOಗೆ ಯಾವ ಥರ ಅಪ್ಲೈ ಮಾಡೋದಂತ ನೋಡೋಣ, ಓಕೆನಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ ಗೈಸ್, ಓಕೆನಾ. 25 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ನಾನು ಹೇಳಬೇಕಪ್ಪ ಅಂದರೆ, ಆ್ಯಂಡ್ ಇದೇ ಥರ ಸಪೋರ್ಟು ಇನ್ನೂ ಇತ್ತಪ್ಪ ಅಂದರೆ ತುಂಬ ಸಂತೋಷ ಆಗುತ್ತೆ ನನಗೆ ಕೂಡ. ಆ್ಯಂಡ್ ಇದೇ ಥರ ಒಂದು ಒಳ್ಳೆ ವಿಡಿಯೋಸ್ ಕೂಡ ಮಾಡ್ಬೋದು ನಾನು. ಸೊ ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ತಿಳಿಸಿ. ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಯಾರಾದರೂ ತಿಳ್ಕೊಬೇಕಂತ ಇರ್ತಾರೆ, ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆ್ಯಂಡ್ ಇನ್ಸ್ಟಾದಲ್ಲಿ ಕೂಡ ನನ್ನ ಅಕೌಂಟ್ ಇದೆ, ಫೈನಾನ್ಷಿಯಲ್ ಕನ್ನಡಿಗ ಅಂತ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಆ್ಯಂಡ್ ವಾಟ್ಸಪ್ಪಲ್ಲಿ ಕೂಡ ಒಂದು ಚಾನಲ್ ಇದೆ, ಅಲ್ಲಿ ನಾನು ಅವಾಗ ಅಪ್ಡೇಟ್ಸ್ ಬಿಡ್ತಾ ಇರ್ತೀನಿ, ಅಲ್ಲೂ ಕೂಡ ಹೋಗೋದ್ರಿಂದ ಫಾಲೋ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಏನಪ್ಪ ಅಂದರೆ, ಯಾವುದೇ ಒಂದು IPOಗೆ ಅಪ್ಲೈ ಮಾಡಬೇಕಂದ್ರೆ ನೀವು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿರಬೇಕು, ಓಕೆನಾ. ಆ್ಯಂಡ್ ನಾನು ಈ ಒಂದು IPOನ ಲಾಂಗ್ ಟರ್ಮಿಗೆ ಅಂತಲೇ ಬೈ ಮಾಡ್ತಾಯಿದ್ದೀನಿ, ಶಾರ್ಟ್ ಟರ್ಮಿಗೆಲ್ಲ, ಓಕೆನಾ. ನಾನು ಇದನ್ನು IPO ಅಪ್ಲೈ ಮಾಡಿದ ಮೇಲೆ ನನಗೇನಾದರೂ ಶೇರ್ ಸಿಕ್ಕರೆ ನಾನು ಲಾಂಗ್ ಟರ್ಮಿಗೆ ಬಿಡ್ತಾಯಿದ್ದೀನಿ. ಸೊ ಅದೇ ಥರ ನೀವು ಕೂಡ ಒಂದು IPOನ ಅಪ್ಲೈ ಮಾಡಬೇಕಪ್ಪ ಅಂದರೆ ಆದಷ್ಟು ಅದ್ರ ಬಗ್ಗೆ ತಿಳ್ಕೊಂಡು, ಆ ಕಂಪ್ನಿ ಬಗ್ಗೆ ತಿಳ್ಕೊಂಡು ರಿಸರ್ಚ್ ಮಾಡಿಕೇರಿಂದೆ ನೀವು ಅಪ್ಲೈ ಮಾಡಬೇಕು. ಏನಾರು ಹೇಳಿದ್ರಂತ IPOಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಓಕೆ, ಬನ್ನಿ ವಿಡಿಯೋ ಕಡೆ ಹೋಗೋಣ. ಫಸ್ಟು ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಯಾವುದೇ ಡಿಮ್ಯಾಟ್ ಅಕೌಂಟ್ ಆದರೂ ಪರವಾಗಿಲ್ಲ. ನಾನು ಗ್ರೋವಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ IPO ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಓಪನ್ ಮಾಡಿ. ಇಲ್ಲಿ ಯಾವ IPO ಬೇಕು ಅದರ ಮೇಲೆ ಅಪ್ಲೈ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್, ಓಕೆನಾ. ಅದು ಬಂದ ತಕ್ಷಣ ಕೆಳಗಡೆ ಅಪ್ಲೈ ಫಾರ್ IPO ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಯಿತಾ. ಇಲ್ಲಿ ಏನಪ್ಪ ಅಂದರೆ ಅಲ್ಲಿ ಕಟ್ ಆಫ್ ಅಂತ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಅಪ್ಲೈ ಆ್ಯಸ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಮಾಡಿಕೊಂಡು ಇಲ್ಲಿ ರೆಗ್ಯುಲರ್ ಅಂತ ಹಾಕಬೇಕು, ಓಕೆನಾ. ಆ್ಯಂಡ್ ಅದಾದಮೇಲೆ ಕೆಳಗಡೆ ಕಂಟಿನ್ಯೂ ಅಂತಿದೆ ಗೈಸ್, ಅದನ್ನು ಹೊಡೀರಿ. ಅದಾದಮೇಲೆ ಎಂಟ್ರಿ ಯುವರ್ UPI ID ಅಂತ ಬರುತ್ತೆ, ನಿಮ್ಮ ಒಂದು UPI IDನ ಹಾಕ್ಕೊಂಡು ಮತ್ತೆ ಕೆಳಗಡೆ ಅಪ್ಲೈ ಫಾರ್ IPO ಅಂತ ಇದೆ, ಅದನ್ನೇ ನೀವು ಕ್ಲಿಕ್ ಮಾಡಿದ್ರೆ IPO ರಿಕ್ವೆಸ್ಟೆಡ್ ಅಂತ ಒಂದು ನಿಮಗೆ ಈ ಥರ ಡಿಸ್ಪ್ಲೇ ತೋರಿಸುತ್ತೆ ಗೈಸ್, ಓಕೆನಾ. ಅಪ್ಲೈ ಮಾಡುವಾಗ ಅಲ್ಲಿ ಕಟ್ ಆಫ್ ಪ್ರೈಸ್ ಅಂತ ಇತ್ತಲ್ಲ, ಅದನ್ನು ಕ್ಲಿಕ್ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ IPO ಸಿಗೋವಂಥ ಸಾಧ್ಯತೆ ಭಾಳ ಕಡಿಮೆ ಆಗುತ್ತೆ ಗೈಸ್, ಓಕೆನಾ. ಅದಕ್ಕೆ ನೀವು ಅದನ್ನು ಕ್ಲಿಕ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಹೇಳ್ತಾ ಇದ್ದೀನಿ ಕೂಡ, ಓಕೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಫೋನ್ಪೇಗೆ ಒಂದು ರಿಕ್ವೆಸ್ಟ್ ಹೋಗಿರುತ್ತೆ. ಆ್ಯಂಡ್ ಡೈರೆಕ್ಟು ನೀವು ಯಾವ UPI ID ಹಾಕಿರ್ತೀರಲ್ಲ ಆ ಒಂದು ಫೋನ್ಪೇಗೆ ಹೋಗಿ, ಆ ಒಂದು ಫೋನ್ಪೇ ಓಪನ್ ಮಾಡಿದ ತಕ್ಷಣವೇ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಓಕೆನಾ. ಆಟೋ ಪೇ ರಿಕ್ವೆಸ್ಟ್ ಅಂತ ಬಂದಿರುತ್ತೆ. ಕೆಳಗಡೆ ಡಿಕ್ಲೈನ್ ಹೊಡಿಬಾರ್ದು, ಲೆಟರ್ ಹೊಡಿಬಾರ್ದು. ಅಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ತಕ್ಷಣವೇ ನಿಮ್ದು ಯಾವ್ದು ಅಕೌಂಟ್ ಇದೆ ಅದು ಕೆಳಗಡೆ ಶೋ ಆಗುತ್ತೆ. ಆ್ಯಂಡ್ ಕೆಳಗಡೆ ಸೆಟ್ ಆಟೋ ಪೇ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು UPI ಪಿನ್ ಹಾಕೊಳ್ಳೋಕೆ ಕೇಳುತ್ತೆ. ಅದನ್ನು ಹಾಕಿದ ಮೇಲೆ ನಿಮ್ಮ ಒಂದು ಆಟೋ ಪೇ ಸೆಟ್ ಆಗಿರುತ್ತೆ, ಓಕೆನಾ. ಆ್ಯಂಡ್ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿರೋಂಗಿಲ್ಲ, ಆಟೋ ಪೇ ಅಷ್ಟೇ ಸೆಟ್ ಆಗಿರುತ್ತೆ. ಅಂದರೆ ನಿಮ್ಮ ಅಕೌಂಟಲ್ಲಿ ನೀವು ಎಷ್ಟು IPOಗೆ ಪ್ರೈಸ್ ಎಷ್ಟಿರುತ್ತಲ್ಲ ಅಷ್ಟು ಅಮೌಂಟ್ ಬ್ಲಾಕ್ ಆಗಿರ್ತವೆ, ಬಟ್ ಕಾಣ್ತಾ ಇರುತ್ತೆ, ಓಕೆನಾ. ಬಟ್ ಆ ಒಂದು ಅಮೌಂಟ್ನ ಬೇರೆ ಕಡೆ ಯೂಸ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ, ಓಕೆನಾ. ನೀವು ಇಲ್ಲಿ ನೋಡ್ತಿರ್ಬೋದು, ಮೈ ಆಟೋ ಪೇ ಅಂತ ಓಪನ್ ಮಾಡಿದರೆ ಆಟೋ ಪೇ ಡೀಟೇಲ್ಸ್ ಎಲ್ಲ ಕಾಣ್ತಾ ಇರುತ್ತೆ. ಇದೇ ಥರ ಒಂದು IPOಗೆ ಅಪ್ಲೈ ಮಾಡೋದು. ಆಟೋ ಪೇ ಸಕ್ಸಸ್ಫುಲ್ ಆದ ತಕ್ಷಣ ನಿಮಗೊಂದು ಈ ಥರ ಮೆಸೇಜ್ ಬರುತ್ತೆ, SMS ಬರುತ್ತೆ. ಆ್ಯಂಡ್ ಆಲ್ಮೋಸ್ಟ್ IPO ಸಿಗೋದು ತುಂಬಾ ಡೌಟ್ ಗೈಸ್, ನೀವು ನೋಡಿರ್ಬೋದು. ಆಗಲೇ ನಾನು ಆಟೋ ಪೇ ಸೆಟ್ ಮಾಡಿದಲ್ಲಿ ತೋರಿಸಿದೆ ಎಷ್ಟೊಂದು IPOಸ್ಗೆ ಅಪ್ಲೈ ಮಾಡಿದ್ದೀನಿ ಅಂತ. ಆಲ್ಮೋಸ್ಟ್ ಯಾವುದೂ ಕೂಡ ಸಿಗೋದಿಲ್ಲ, ಭಾಳ ರೇರು, ಲಕ್ ಬೈ ಚಾನ್ಸ್ ಅಂತಲೇ ಹೇಳ್ಬೋದು, ಓಕೆನಾ. ಆ್ಯಂಡ್ ನಿಮಗೆ ಯಾವುದಾದ್ರೂ IPO ಸಿಕ್ಕಿದರೆ ಕೆಳಗಡೆ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಓಕೆನಾ. ಆ್ಯಂಡ್ ಇದೇ ಥರ ಬೇರೆ ಟಾಪಿಕ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡು ಯಾವುದೇ ಒಂದು ವೀಡಿಯೋಸ್ ಬೇಕಾಗಿದ್ದರೂ ಕೂಡ ನಿಮಗೆ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗನೆ ನಿಮಗೆ ಕಂಟೆಂಟ್ ತಂದು ಕೊಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್ ಪ್ಲೀಸ್, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್, ಬೈ.